ಸರ್ ಸರ್ ಏನ್ ಸರ್ ಇದೆಲ್ಲ? ಓಹ್ ಎಲ್ಲಪ್ಪ, ನಮ್ ಗಾರ್ಮೆಂಟ್ಸ್ ಹೀರೋಯಿನ್ ಇನ್ನು ಬಂದಿಲ್ವಲ್ಲಪ್ಪ ಅನ್ಕೋತಿದ್ದೆ. ಬಂದ್ಬಿಟ್ರಲ್ಲ, ಬರ್ಲೇಬೇಕು. ಸರ್ ಬಿಡಿ ಸರ್, ಸರಿ ಇಲ್ಲ ಸರ್ ನೀವು ಮಾಡ್ತಿರೋದು. ಎತ್ತಲೇ ಎತ್ತಲೇ, ಯಾವ್ದೋ ಸರಿ ಇಲ್ಲ, ಯಾವ್ದೋ ಸರಿ ಇಲ್ಲ. ಇನ್ಮೇಲೆ ಗಾರ್ಮೆಂಟ್ಸ್ ಅಲ್ಲಿ ನಾನ್ ಹೇಳ್ದಾಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ನಾನ್ ಹೇಳಿದ್ದೆ ನಡಿಬೇಕು, ನಾನು ಹೇಳ್ದಾಗ್ಲೇ ಕೇಳ್ಬೇಕು. ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವನು? ಇದ್ಯಾಕೋ ಅತಿ ಆಗ್ತಿದೆ ಸರ್, ಸರಿ ಇರಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡಕ್ಕಾಗತ್ ನಿನ್ನಿಂದ? ನಿಮ್ಗಿರೋ ಪವರ್ ನನಗೂ ಇದೆ ಅನ್ನೋದನ್ನ ಮರ್ತ್ ಮಾತಾಡ್ತಿದ್ದೀರಾ ಸರ್. ಏಯ್, ನಿನ್ ಪವರ್ ಫ್ಯೂಸ್ನ ಕಟ್ ಮಾಡಾಯ್ತು ನಾನು. ಇನ್ಮೇಲೆ ಇಡೀ ಗಾರ್ಮೆಂಟ್ಸ್ಗೆ ನಾನೊಬ್ನೇ ಇನ್ಚಾರ್ಜ್. ಒಂದು ಹುಲ್ಕಡ್ಡಿನ ಪಕ್ಕಕ್ಕೆ ಎತ್ತಿಡ್ಬೇಕು ಅಂದ್ರು ನನ್ನ ಪರ್ಮಿಷನ್ನ ತಗೊಳ್ಳೇಬೇಕು. ನೀವೆಲ್ಲ ಪುಷ್ಪಕ್ ಸರ್ ನಿಮ್ ಸಪೋರ್ಟ್ಗಿದ್ದಾರೆ ಅಂತ ಮೆರೆದಾಡ್ತಿದ್ರಲ್ವಾ? ಕೆಲಸ ಇದೆ ಅಂದ್ರು. ಇವಳು ಯಾರೋ ಇದ್ದಾಳಲ್ಲ, ಮೈನಾ ಕುಮಾರಿ, ಇವಳ ಜೊತೆ ಹಬ್ಬ ಆಚರಿಸೋಕೆ ಊರ್ಗ್ ಹೋಗ್ತೀರಾ? ಹೋಗಿ ಹೋಗಿ, ಇನ್ಮೇಲೆ ನಿಮ್ಗೆಲ್ಲ ದಿನ ಹಬ್ಬನೇ, ಹಬ್ಬದ ಊಟನೇ ಕೊಡ್ತೀನಿ. ನೀವೆಲ್ಲ ಊರ್ಗ್ ಹೋಗಿದ್ದಾಗ ಏನಾಯ್ತು ಗೊತ್ತಾ? ರಾಜೇಂದ್ರ ಸರ್ ಎಲ್ಲ ಪವರ್ನು ನನಗೊಬ್ಬನಿಗೆ ಕೊಟ್ಟಿದ್ದಾರೆ. ಇನ್ಮೇಲೆ ನಿಮ್ ಫೇವ್ರೇಟ್ ಪುಷ್ಪಕ್ ಸರ್ ಪ್ರೊಡಕ್ಷನ್ ಬ್ಲಾಕ್ಗೆ ಬರೋ ಹಾಗೆ ಇಲ್ಲ. ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ ಮುಂದೆ ಎಲ್ರು 9 ಗಂಟೆಗೆ ಸರಿಯಾಗಿ ಕೆಲ್ಸಕ್ಕೆ ಬರಬೇಕು. ಎಷ್ಟು ಗಂಟೆಗೆ ಹೇಳು? ಒಂದು ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಹಂಗಿಂದ ಹಂಗೆ ಮನೆಗೆ ಹೋಗ್ಬೇಕಾಗತ್ತೆ. ಅವತ್ತಿನ ಸಂಬಳ ಕೆಲ್ಸ ಟೈಮಲ್ಲಿ ಯಾರು ಉಸಿರು ಬಿಡೋ ಹಾಗಿಲ್ಲ. ಉಸಿರು ಬಿಡ್ಬಾರ್ದ್ರಿ, ಶರ್ದ ಹೋಗ್ತೀವ್ರಿ. ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕು. ಇನ್ ಮುಂದೆ ಕೆಲಸ ಮುಗಿಯೋದು 5 ಗಂಟೆಗಲ್ಲ, 6 ಗಂಟೆಗೆ. 6 ಗಂಟೆಗೆ ಮುಂಚೆ ಯಾರು ಮನೆಗೂ ಹೋಗೋ ಹಾಗಿಲ್ಲ. ಸರ್, ಇದನ್ನ ಒಪ್ಪಲ್ಲ ಸರ್, ಇದು ನ್ಯಾಯ ಅಲ್ಲ ಸರ್. ಹೇಯ್, ನೀನೇನು ಈ ಗಾರ್ಮೆಂಟ್ಸ್ ಅಲ್ಲಿ ನಿನ್ ಯೋಗ್ಯತೆ ಏನೋ? ನನ್ ಮುಂದೆ ಎದುರು ನಿಂತ್ಕೊಂಡು ಮಾತಾಡ್ತೀಯ? ಕೆಲಸ ಮಾಡೋ. ಯಾವ್ದೋ ನ್ಯಾಯ ಇಷ್ಟ ದಿನ ನೀವು ಮಾಡ್ತಿದ್ರಲ್ಲ, ಅದು ಅನ್ಯಾಯ. ಈಗ ನಾನ್ ಕೊಡ್ತಿರೋದು ಸರಿಯಾದ ನ್ಯಾಯ. ಸರ್, ಅದು ಹೆಂಗಾಗುತ್ತೆ ಸರ್? ರಾತ್ರಿ ಹಗಲು ಒಂದಿರ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಸರ್. ಓಟಿ ಕೂಡ ಮಾಡಿ ಕೆಲಸ ಮುಗಿಸ್ ಹೋಗ್ತಾ ಇದೀವಿ. ಅಂತದ್ರಲ್ಲಿ ಒಂದ್ 4 ದಿನ ರಜೆ ತಗೊಳ್ಳೋ ಅಧಿಕಾರ ನಮ್ಗಿಲ್ವಾ ಸರ್? ನಿಮ್ಮ ಹತ್ರ ಮಾತಾಡಿ ಏನೋ ಪ್ರಯೋಜನ ಇಲ್ಲ. ನಾವು ಪುಷ್ಪಕ್ ಸರ್ ಹತ್ರನೇ ಮಾತಾಡ್ತೀವಿ ಬಿಡಿ. ಏನೋ ಮಾತಾಡ್ತೀಯ, ಏನೋ ಮಾತಾಡ್ತೀಯ? ನನ್ನ ಮುಂದೆ ಇನ್ನೊಂದ್ಸರಿ ಪುಷ್ಪಕ್ ಅಂತ ಹೆಸೆತ್ತಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕೆಲಸ ಮಾಡಕ್ ಇಷ್ಟ ಇದ್ರೆ ನಾನು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡೋದಿದ್ರೆ ಮಾಡಿ, ಇಲ್ಲ ರೆಸಿಗ್ನೇಷನ್ ಕೊಟ್ಟು ಹೋಗ್ತಾ ಇರೋ. ಸರ್, ಈಗ ನೀವ್ ಏನೇನ್ ಹೇಳಿದ್ರೋ ಅದನ್ನ ಪುಷ್ಪಕ್ ಸರ್ ಬಂದ್ ಹೇಳಿ, ಆಗ ನಂಬ್ತೀವಿ. ಪುಷ್ಪಕ್ ಸರ್ ಬಂದ್ ಹೇಳ್ಬೇಕಾ? ಅವ್ರು ಇನ್ಮೇಲೆ ಬರಲ್ಲ. ಬಾಲ್ರಾಜ್ ಏನ್ ಹೇಳ್ತಾರೋ ಅದನ್ನ ನೀವೆಲ್ಲ ಬಾಯಿ ಮುಚ್ಕೊಂಡು ಕೇಳ್ಬೇಕು. ಧ್ರುವ, ನೀನು ಮಾತ್ರ ನನಗೆ ರಿಪೋರ್ಟ್ ಮಾಡಬೇಕು. ನಾನು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು. ಅನ್ನೆಸೆಸರಿ
ನನ್ನ ಕ್ವಶನ್ ಮಾಡೋ ಹೋಗಿಲ್ಲ. ಏನ್ ಸರ್ ಎಲ್ಲರೂ ಸೇರ್ಕೊಂಡು ಸ್ಕೆಚ್ ಆಗ್ತಾ ಇದ್ದೀರಾ? ನೋಡಿ, ಈ ಗಾರ್ಮೆಂಟ್ಸ್ MD ಪುಷ್ಪಕ್ ಸರ್, ಅವ್ರು ಬಂದು ಹೇಳೋವರೆಗೂ ಇಲ್ಲಿ ಯಾರು ನಿಮ್ಮ ಮಾತುಗಳನ್ನ ನಂಬಲ್ಲ. ಹೋ, ಪುಷ್ಪಕ್ ಸರೇ ಬಂದು ನಿನಗೆ ಹೇಳ್ಬೇಕಾ? ಸರಿ ಆಗಿದ್ರೆ ಇವತ್ತು ನಿನ್ನ ಈ ಕಂಪ್ನಿಯಿಂದ ಕಿತ್ತು ಬಿಸಾಕ್ತೀನಿ. ನಿನ್ನ ಪುಷ್ಪಕ್ ಸರಿಗೆ ನಿನ್ನ ಉಳಿಸ್ಕೊಳಕ್ಕಾಗತ್ತಾ ನೋಡೋಣ. ಏನ್ ಸರ್ ಹೆದರ್ಸ್ತಾ ಇದ್ದೀರಾ? ಏಯ್, ನಾನು ಯಾಕೋ ನಿನ್ನ ಹೆದರ್ಸ್ಲಿ? ಬಾಲರಾಜ್ ಸರ್, ಇನ್ಮೇಲೆ ಇವನಿಗೆ ಇಲ್ಲಿ ಕೆಲಸ ಇಲ್ಲ. ಇವನ್ನ ಇವತ್ತೇ ಇಲ್ಲಿಂದ ಮನೆ ಕಳಿಸಿ. ಅದಕ್ಕೆ ಸಂಬಂಧಪಟ್ಟ ಲೆಟರ್ ರೆಡಿ ಮಾಡಿ HR ಕಳಿಸಿ. ನಾನು ಅಪ್ರೂವಲ್ ಕೊಡ್ತೀನಿ. ನೀವ್ ಹೇಳೋದ್ ಹೆಚ್ಚ, ನಾನು ಕಳ್ಸೋದ್ ಹೆಚ್ಚ. ಇವತ್ತೇ ಕಳಿಸ್ಬಿಡ್ತೀನಿ. ಸರ್ 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 ನೀವು ಹೇಳಿದ ಮಾತು ನಾವು ಕೇಳ್ತೀವಿ ಸರ್. ನಮ್ಮನ್ನು ಮಾತ್ರ ಕೆಲಸದಿಂದ ತೆಗಿಬೇಡಿ ಸರ್. ಆನಂದ್ ಏನ್ ಹೇಳ್ತಾ ಏ ಇದೆಯಾ? ಧ್ರುವ, ನೀನು ಸುಮ್ಮನೆ ನನಗೇನೋ ಗೊತ್ತಾಗಲ್ಲ ಸರ್. ಇವನ್ ಮಾತು ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಸರ್. ನಿಮ್ಮ ಮಾತು ನಾವು ಕೇಳ್ತೀವಿ ಸರ್. ಬಾಲರಾಜ್ ಸರ್, ನರ್ತನ ಮೇಡಮ್, ಅರವಿಂದ್ ಸರ್, ನಿಮ್ಮ ಮಾತು ನಿಜವಾಗ್ಲೂ ನಾವು ಕೇಳ್ತೀವಿ ಸರ್. ನಮ್ಮನ್ನು ಮಾತ್ರ ಕೆಲಸದಿಂದ ತೆಗಿಬೇಡಿ ಸರ್. ನೀನು ಸುಮ್ಮನೆ ಇರು ಧ್ರುವ. ನನ್ನ ಗಾಡಿ ಪಂಚರ್ ಮಾಡ್ತೀಯಲ್ಲ, ಪಿಕ್ಚರ್ ಅಭಿ ಬಾಕಿ ಹೈ. ಥು, ನನ್ ಕಿವಿ ಹಿಂಡಿರೋ ಇವನ್ ಕೈಗೆ ಕರಿನಾಗರ ಕಚ್ಚ. ಇನ್ 3 ದಿನ ನನ್ ಕಿವಿನ ಕೇಳ್ಸಂಗಿಲ್ಲ. ಮಮಕ್ಕ, ಹ್ಮ್ ತುಂಬಾ ನೋವಾಗ್ತಿದ್ಯಾ? ಹೂನ್ವಾ, ಬೆಕ್ಕಿನ ಮರೆವ ಕೆಬ್ಬನಂತ ಕೈ ತಗೊಂಡ್ ಜೋರಾಗಿ ಹಿಂಡಿದ. ಎಡ್ ಕೆಟ್ಟ ನುಸಾತೈತಿ. ಇವತ್ತು ಅವನಿಗೆ ಪಕ್ಕ ಕರಿನಾಗರ ಅವ್ನ್ ಕಡೀರು. ಹೋಗ್ಲಿ ಬಿಡಿ, ಇನ್ ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ. ಬನ್ನಿ ಬನ್ನಿ, ಕೆಲಸ ಬನ್ನಿ. ಮಾಡೋಣ. ಬಾರೋ. ಎಷ್ಟು ದಿನದಿಂದ ಕಾಯ್ತಾ ಇದ್ದೆ, ಇವತ್ತು ಚಾನ್ಸ್ ಸಿಕ್ತು. ವೆರಿ ಗುಡ್ ಬಾಲರಾಜ್, ವೆರಿ ಗುಡ್. ಇದು ಹೀಗೆ ಮುಂದುವರಿಬೇಕು. ಇನ್ಮೇಲೆ ಎಲ್ಲ ನಿಮ್ ಕಂಟ್ರೋಲಿಗೆ ತಗೋಬೇಕು. ಬಿಡ್ತೀನ ಮೇಡಮ್? ಕಾದು ಕಾದು ಸಿಕ್ಕಿರೋ ಹಣ್ಣು ಕೈ ಚೆಲ್ಲಕ್ಕೆ ಬಿಡೋ ಚಾನ್ಸೇ ಇಲ್ಲ. ನೋಡ್ತಾ ಇರಿ ಹೇಗೆ ರಸ ಹೀರ್ಬಿಡ್ತೀನಿ ಅಂತ. ಹಾಗಂತ ತುಂಬ ಆತರ ಪಡಬಾರ್ದು ಬಾಲರಾಜ್. ಏನೇ ಮಾಡಬೇಕಿದ್ರು ಹುಷಾರಾಗಿ ಹೆಜ್ಜೆ ಇಡಬೇಕು. ಆ ಪುಷ್ಪಕ್ ಇನ್ನೂ ಇಲ್ಲೇ ಇದ್ದಾನೆ. ನಾವು ಏನಾದರೂ ಮಾಡಿ ಅವನು ಸಂಪೂರ್ಣವಾಗಿ ಅಧಿಕಾರ ಕಳ್ಕೊಳ್ಳೋ ಹಾಗೆ ಮಾಡಬೇಕು. ಅಲ್ಲಿವರೆಗೂ ಹುಷಾರಾಗಿರಬೇಕು. ಅಪ್ಪಿ ತಪ್ಪಿ ಅವನೇನಾದರೂ ಕಳ್ಕೊಂಡಿರೋ ಪವರ್ನ ಮತ್ತೆ ವಾಪಸ್ ಪಡೆದ್ರೆ ನಾವಿಷ್ಟೆಲ್ಲ ಮಾಡಿರೋದು ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಸದ್ಯಕ್ಕೆ ರಾಜೇಂದ್ರ ಸರ್ ನಮ್ಮ ನಂಬಿಕೊಟ್ಟಿರೋ ಜವಾಬ್ದಾರಿನ ನೀಟಾಗಿ ಫಾಲೋ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಅನಿಸ್ಬೇಕು. ಕೊಟ್ಟಿರೋ ನಂಬಿಕೆನ ಯಾವತ್ತೂ ಕಳ್ಕೋಬಾರ್ದು.